इस बार डीजे नहीं, हमारी संप्रदाय के तहत मनाएंगे गणेशोत्सव, डीसीपी रविंद्र गडाडी। वोटर आईडी आधार लिंक जागरूकता अभियान। बेलगाम में गणिक समाज द्वारा प्रतिभा पुरस्कार का आयोजन। नंदीहल्ली में श्री ब्रह्मलिंग देवस्थान के वार्षिक उत्सव कार्यक्रम आयोजन। कन्नड़ और मराठी दोनों भाषाओं में नगर निगम के दस्तावेज जारी करने की मांग। दिन दहाड़े की गई एक व्यक्ति की हत्या। बेंगलुरु के ईदगाह मैदान में केवल ईद की नमाज की अनुमति, कर्नाटक हाई कोर्ट का अंतरिम आदेश। इस बार डीजे नहीं, हमारी संप्रदाय के तहत मनाएंगे गणेशोत्सव, डीसीपी रविंद्र गडाडी। आज मार्केट एसीपी ऑफिस में बुलाई गई गणेश महामंडल और डीजे मालिकों की मीटिंग में डीसीपी रविंद्र गडाडी इन्होंने कहा कि इस बार का गणेशोत्सव हम अपनी संप्रदाय के तहत ढोल बाजों के साथ मनाएंगे। इस दौरान इन्होंने गणेशोत्सव शुरू करने के मकसद के बारे में भी जानकारी दी। इस बार डीजे के इस्तेमाल पर कोर्ट के आदेश का हवाला देते हुए इन्होंने लोगों से पुलिस का सहयोग करने अपील की है। ಶೋದ ಯೂನಿಟಿ ಎಲ್ಲರೂ ನಾವು ಒಂದು ಅನ್ನೋದು ಅಂದ್ರೆ ನಾವು ಇಂಗ್ಲಿಷ್ ಹೊರಗೆ ಓಡಿಸಬೇಕಾಗಿತ್ತು, ಬ್ರಿಟಿಷ್ ಓಡಿಸಬೇಕಾಗಿತ್ತು. ಆ ಉದ್ದೇಶದಿಂದ ಇವೆಲ್ಲ ಕಾರಣಗಳು, ಗಣಪತಿ ಇಡೋದು, ರಕ್ಷಾ ಬಂಧನ, ಇವೆಲ್ಲ ಕಾರಣಗಳು ಇಟ್ಕೊಂಡು ನಾವೆಲ್ಲ ಒಕ್ಕಟ್ಟಾಗಬೇಕಂತ ಒಂದು ಉದ್ದೇಶದಿಂದ ಬಾಲಗಂಗಾಧರ ತಿಲಕ್ ಅವರು ಸ್ಟಾರ್ಟ್ ಮಾಡಿದ್ರು. ಈಡೇರ್ತಾ ಇದೆ. ಈಗ ತಾವೆಲ್ಲ ಹೇಳಿದ್ರ ಗಣಪತಿ ಯಾವ ರೀತಿ ಆಚರಣೆ ಮಾಡ್ಬೇಕಂತ ಹೇಳಿಲ್ಲ, ನೀವೆಲ್ಲ ಏನ್ ಮಾಡಿದ್ರೆ ಡಿಜೆ ಡಿಜೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನಾಗುತ್ತೆ, ತಮ್ಗೆಲ್ಲರಿಗೂ ಗೊತ್ತಿದೆ, ನಾವು ಯಾಕಂದ್ರೆ ಬೆಳಗಾವಿ ಡಿಸ್ಟ್ರಿಕ್ಟ್ ಅವ್ರು ಇರೋದ್ರಿಂದ ಇಲ್ಲಿ ಯಾವ ರೀತಿ ಆಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಪ್ರತಿ ಗಣಪತಿ ಉತ್ಸವ ಯಾವ ರೀತಿ ಮಾಡ್ತಾರೆ, ಬಹಳ ವಿಜೃಂಭಣೆ ಮಾಡ್ತಾರೆ, ಬಹಳ ಇದರಿಂದ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ನಾವು ಜನವರಿಗೆ ಬಂದಿವಿ, ಚಾರ್ಜ್ ಬಂದಿವಿ. ಇದೆಲ್ಲ ಹಬ್ಬ ಹರಿದಿನಗಳು ಅದು ಎಲ್ಲ ತಾವೆಲ್ಲ ನಿಮ್ ಜೊತೆ ನಾವು ಮೀಟಿಂಗ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಸೊ ಅವಾಗ ಅಷ್ಟು ರೆಸ್ಟ್ರಿಕ್ಷನ್ ಇದ್ದಿಲ್ಲ. ನೀವೇ ನೋಡಿದ್ರ, ಒಂದು ಬಸವ ಜಯಂತಿ ಆಯ್ತು, ಶಿವ ಜಯಂತಿ ಆಯ್ತು, ಅಂಬೇಡ್ಕರ್ ಜಯಂತಿ ಆಯ್ತು, ಬಸವ ಜಯಂತಿ ಐತ್ರಿ, ಮಹಾವೀರ ಜಯಂತಿ ಆಯ್ತು. ಮಹಾವೀರ ಜಯಂತಿ ಕೂಡ ಅಷ್ಟ ಇದಿಲ್ಲ. ಬಟ್ ಅಂಬೇಡ್ಕರ್ ಜಯಂತಿ, ಶಿವ ಜಯಂತಿ, ಆಮೇಲೆ ಬಸವ ಜಯಂತಿ. ಸೊ ಇವು ಆದಾಗ ರೆಸ್ಟ್ರಿಕ್ಷನ್ ಆಗ್ತಿ ಇದಿಲ್ಲ. ನಾವೇನಿತ್ತು, ಯಾರೋ ಒಬ್ರು ಹಾಕೊಂಡ್ ಬಂದ್ರು, ಟ್ರೈನ್ಗೆ ಹಾಕೊಂಡ್ ಬಂದಿದ್ರು. ನಾವ್ ಯಾರ್ಯಾರು ರೆಸ್ಟ್ರಿಕ್ಷನ್ ಹಾಕಿಲ್ವಾ? ನೀವ್ ರೆಸ್ಟ್ರಿಕ್ಷನ್ ಹಾಕಿಲ್ವಾ? ಮುಂದೂರಪ್ಪ ಅಂತ ಅಷ್ಟೇ ಹೇಳಿದ್ರು. ಹೊರತಾಗಿ ಎಷ್ಟು ಏನು ಅಂತ ಯಾವುದೇ ಹೇಳಿಲ್ಲ. ಅಷ್ಟು ಶಿವಜಯಂತಿ ಮೇ 4 ಅಥವಾ ಮೇ 5 ಆಯ್ತು. ಅವಾಗ ಅದಾದ ನಂತರ ತಮ್ಗೆಲ್ಲರಿಗೂ ಗೊತ್ತು, ಮೇ 10ನೇ ತಾರೀಕು ಗೌರ್ಮೆಂಟ್ ಆರ್ಡರ್ ಬಂತು. ಆಮೇಲೆ ಉಳಿದು ಏನೇನು ಡೆವಲಪ್ಮೆಂಟ್ಸ್ ಅದು ಎಲ್ಲ ತಮ್ಗೆ ನಾವು ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ, ತಮ್ಗೆಲ್ಲ ವಿಷಯ ಗೊತ್ತಿದೆ. ಸೊ ಈಗ ರೀಸೆಂಟ್ ಆಗಿ ಏನಾಯ್ತು, ಎಲ್ಲೆಲ್ಲೋ ಕೆಲವೊಬ್ರು ಏನ್ ಮಾಡಿದ್ರು, ಕೇಳಿದ್ರ ಮಾತು. ನಾವ್ ಹೇಳಿದ ತಕ್ಷಣ ಎಲ್ಲ ಕೆಲವು ಹಚ್ಚಿದ್ರು, ಬಟ್ ಎಲ್ಲ ತಿಳಿಸ್ಬಿಟ್ಟಿವಿ. ಆದ್ರೂ ಕೆಲವೊಬ್ರು ಏನ್ ಮಾಡಿದ್ರು, ನಮ್ಗೆ ಗೊತ್ತಿದ್ರು, ಕೆಲವು ಹಚ್ಚಿದ್ರು. ಸೊ ರೂಲ್ಸ್ ಎಲ್ಲರಿಗೆ, ನಮಗೂ ಒಂದೇ ರೂಲ್ಸ್, ನಿಮ್ಗೆ ಒಂದೇ ರೂಲ್ಸ್, ಬೇರೆ ಎಲ್ಲರಿಗೂ ಒಂದೇ ರೂಲ್ಸ್. ಅದಕ್ಕೆ ಏನ್ ಮಾಡಿದ್ವಿ, ಅದನ್ನ ಸೀಸ್ ಮಾಡಿ ಎಲ್ಲ ಹುಡುಗರೆಲ್ಲ ಸೇರಿದ್ರು. ಇಲ್ಲ ಸರ್, ಏನೇ ಮಾಡ್ತಿದಿಲ್ಲ ಸರ್. ಬಟ್ ಏನಾಗುತ್ತೆ, ಈಗ ನಾವ್ ಬಿಟ್ರೆ ಬಿಡೋರು ಬಿಡ್ಬೇಕಲ್ಲ. ಅದಕ್ಕೆ ಏನಾಯ್ತು, ಹಿಡಿದು ಸೀಸ್ ಮಾಡಿ ಕೇಸ್. ಈ 4-5 ಜಯಂತಿ ಮಾಡಿಬಿಟ್ಟಿವಲ್ಲ, 4-5 ಜಯಂತಿ ಮಾಡಿದಾಗ ನಾವೆಲ್ಲ ಗೆಲುವು ಮಾಡಿದ್ವಿ. ನಾವ್ ಯಾರಿಗೆ ಏನ ಪರ್ಟಿಕ್ಯುಲರ್ಲಿ ಸೌಂಡ್ ಸಿಸ್ಟಮ್ ಬಗ್ಗೆ ಯಾರಿಗೆ ನಾವ್ ಏನು ಮಾತಾಡಿಲ್ಲ. ಒಂದೇ ಏನಂದ್ರೆ ಬೇಗ ಹೋಗ್ರಿ ಬಂದು ಎಲ್ಲ ಲೀಡರ್ಸ್ಗಳಿಗೆ ಸುಳ್ಳು ಹೇಳ್ರಿ ಬೇಗ ಏನಂತೆ ಅದನ್ನ ಮಾತ್ರ ಮಾಡಿದ್ವಿ. ಹೊರತಾಗಿ ನೀವು ಎಷ್ಟು ಹಾಕಿರಿ, ಅದನ್ನ ತೆಗಿರಿ, ಇದನ್ನ ತೆಗಿರಿ ಅಂತ ಹೇಳಿಲ್ಲ. ಬಟ್ ಈಗ ಟೈಮ್ ಆ ರೀತಿ ಇಲ್ಲ. ನೀವ್ ಏನ್ ಮಾಡ್ತೀರಿ, ನೀವ್ ಏನಾದ್ರು ಮಾಡಿದ್ರೆ ನಮ್ ನೌಕರಿ ಕಾಗ್ಬಿಡ್ತೀರ. ಇಲ್ಲ ಸರ್, वोटर आईडी आधार लिंक जागरूकता अभियान। भारतीय चुनाव आयोग, जिला प्रशासन और बेलगाम नगर निगम के सहयोग से आधार लिंक के आंदोलन कल से शुरू किया जा रहा है। इस अभियान के बारे में मतदाताओं में जागरूकता पैदा करने के लिए बेलगाम में जागरूकता रैली का आयोजन किया गया था।
इस रैली की शुरुआत निगम आयुक्त डॉक्टर रुद्रेश घाली द्वारा की गई। यह रैली शाहपुर कोरे गली से होते हुए कई और इलाकों में पहुंची, जिसमें स्कूली छात्रों ने अपने हाथों में प्ले कार्ड्स लिए लोगों को आधार लिंक का मैसेज दिया। बेलगाम में गणिक समाज द्वारा प्रतिभा पुरस्कार का आयोजन। आज शहर के कन्नड़ साहित्य भवन में आयोजित गणिक समाज के प्रतिभाशाली बच्चों के लिए 15वें प्रतिभा पुरस्कार समारोह का आयोजन किया गया था। माता पिता को प्रतिभाशाली छात्रों को प्रेरित करना चाहिए ताकि वे जीवन में कुछ हासिल कर सकें। माता पिता की अपने बच्चों के प्रति बहुत जिम्मेदारी होती है। अपने बच्चों के सपनों को साकार करने के लिए सभी माता पिता को कड़ी मेहनत करनी चाहिए। इससे बच्चों को जीवन में लक्ष्य हासिल करने में मदद मिलती है। उन्होंने कहा कि बच्चों के विकास में हर माता पिता की भूमिका बहुत अहम होती है। ಏನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಏನಿದೆ ಬೇರೆ ಎಲ್ಲಾ ಸಮಾರಂಭಗಳಿಗಿಂತ ಇದು ಒಂದು ಶ್ರೇಷ್ಠವಾದ ಸಮಾರಂಭ. ಯಾಕಂದ್ರೆ ಏನು ನಮ್ಮ SSLC ಆಗಿರಬಹುದು, PUC ಆಗಿರಬಹುದು, ಬಟ್ ಯಾವುದೇ ಓದ್ತಾ ಇರೋ ಮಕ್ಕಳಿಗೆ ಏನು ಒಂದು ಪುರಸ್ಕಾರವನ್ನ ಕೊಟ್ಟುಬಿಟ್ಟು ನಾವು ಅವರಿಗೆ ಮೋಟಿವೇಶನ್ ಅಥವಾ ಹುರಿದುಂಬಿಸ್ತೇವೆ, ಅದು ಮುಂದೆ ಅವರು ಏನು ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಮುಂದೆ ಸಾವಿರಾರು ಲಕ್ಷಾಂತರ ಜನರಿಗೆ ಒಂದು ಮಾದರಿಯಾಗೋದಕ್ಕೆ ಅನುಕೂಲ ಆಗುತ್ತೆ. ನಾನು ಕೂಡ SSLC ಮಾಡಿರೋದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ PDJ ಹೈಸ್ಕೂಲ್ ಅಂತ. ಆ ಟೈಮಲ್ಲಿ ಬಿಜಾಪುರ ಜಿಲ್ಲೆಗೇನೆ ನಾನು ಪ್ರಥಮ ರ್ಯಾಂಕ್ ಅನ್ನ, ಇಡೀ ರಾಜ್ಯಕ್ಕೆ 9ನೇ ರ್ಯಾಂಕ್ ಇತ್ತು, ಬಿಜಾಪುರ ಜಿಲ್ಲೆಗೆ 1ನೇ ರ್ಯಾಂಕ್. ಸೊ ಅವಾಗ ಇಷ್ಟು ಸನ್ಮಾನಗಳನ್ನು ಒಂದು ಮಹಾಪೌರ ಆಯ್ತು. ಏನು ಅಂದ್ರೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ. ಸೊ ಹೌದಪ್ಪ, ನಾವು ಏನೋ ಒಂದು ಮಾಡಿ ನಾವು ತೋರಿಸಬಹುದು ಅಂತ. ಸೊ ನೂರಾರು ಕಡೆಗಳಲ್ಲಿ, ಯಾಕಂದ್ರೆ ಜಿಲ್ಲೆಗೆ ಪ್ರಥಮ ಅಂದ್ರೆ ಸ್ವಲ್ಪ ಇದನ್ನ ಮಾಡ್ತಾರೆ. ಸೊ ಅವಾಗ ಇದನ್ನ ಮಾಡಿ, ಯಾವಾಗಾದ್ರು ಇಲ್ಲ ನೀವು ಜಿಲ್ಲೆಗೆ ಪ್ರಥಮ ಇದ್ರಿ, ನೀವು ಇನ್ನೂ ಹೆಚ್ಚಿನ ಇದನ್ನ ಮಾಡಬೇಕು, ನೀವು ಬೆಂಗಳೂರು ಹೋಗಿ. ಯಾಕಂದ್ರೆ ಅವಾಗ CET-ಗೆಲ್ಲ ಅಷ್ಟು ಬಿಜಾಪುರದಲ್ಲಿ ಒಳ್ಳೆ ಕೋಚಿಂಗ್ ಅದು ಸಿಗ್ತಾ ಇರ್ಲಿಲ್ಲ. ನೀವು ಹೆಂಗ, ನಮ್ಮ ಇಬ್ರು ಅಣ್ಣ ಇದ್ದಾರೆ, ಸತೀಶ್ ಪಾಟೀಲ್ ಮತ್ತೆ ಗಿರೀಶ್ ಪಾಟೀಲ್ ಅಂತ. ಅವರಿಬ್ರು ಬೆಂಗಳೂರಲ್ಲಿ ಅವಾಗ ಇಂಜಿನಿಯರಿಂಗ್ ಓದ್ತಾ ಇದ್ರು. ಹೆಂಗಂದ್ರೆ ಅವ್ರು ಬೆಂಗಳೂರಲ್ಲಿ ಇದ್ದಾರೆ, ಒಳ್ಳೆ CET-ಗೆ ಮತ್ತೆ ನಿಮ್ಗೆ ಕೋಚಿಂಗ್ ಸಿಗುತ್ತೆ, ಇವರಿಗೆ ಬೆಂಗಳೂರು ಕಳಿಸಿ ಅಂತ ನಮ್ಮ ತಂದೆ ತಾಯಿಗೆ ಬಹಳ ಜನ ಕೇಳಿದಾಗ ಅವ್ರು ಆಯ್ತು ಅಂತ ಹೇಳಿಬಿಟ್ಟು, ಬಹಳ ಕಷ್ಟ ಇತ್ತು ಮನೆಯಲ್ಲಿ, ಬಟ್ ಆದ್ರೂ ಕೂಡ ಅವರು ಬೆಂಗಳೂರಿಗೆ ಕಳಿಸ್ಕೊಟ್ರು. ಅಲ್ಲಿ ನ್ಯಾಷನಲ್ ಕಾಲೇಜ್ ಜಯನಗರ್, ಅವಾಗೆಲ್ಲ ಹೆಂಗಂದ್ರೆ ನ್ಯಾಷನಲ್ ಕಾಲೇಜ್ ಜಯನಗರದಲ್ಲಿ ಟಾಪ್ 10 ರ್ಯಾಂಕ್ ಅಲ್ಲಿ 5-6 ರ್ಯಾಂಕ್ ಅದೇ ನ್ಯಾಷನಲ್ ಕಾಲೇಜ್ ಜಯನಗರದಿಂದಲೇ ಬರೋದು. नंदीहल्ली में श्री ब्रह्मलिंग देवस्थान के वार्षिक उत्सव कार्यक्रम आयोजन। नंदीहल्ली में श्री ब्रह्मलिंग देवस्थान के वार्षिक उत्सव एवं महाप्रसाद का संयुक्त कार्यक्रम आयोजित किया गया था। इस अवसर पर भाजपा बेलगाम ग्रामीण मंडल अध्यक्ष श्री धनंजय जाधव को विशेष निमंत्रण दिया गया। इस मौके पर धनंजय जाधव इन्होंने कहा कि एक मंदिर हिंदुओं के लिए आस्था का केंद्र है। हजारों साल से संत हिंदू धर्म, संस्कृति और परंपरा को बचाने का काम करते रहे हैं। कन्नड़ और मराठी दोनों भाषाओं में नगर निगम के दस्तावेज जारी करने की मांग। बेलगाम निगम के पूर्व नगर सेवकों ने जिला कलेक्टर नितेश पाटिल इनसे अपील करते हुए मांग की कि बेलगाम नगर निगम के दस्तावेज कन्नड़ और मराठी दोनों भाषाओं में जारी किए जाएं। इन्होंने कहा कि इस पर निगम में कई नियम बनाए गए थे, लेकिन इस पर अमल नहीं किया जा रहा है। बेलगाम की सीमाएं गोवा और महाराष्ट्र से सटे होने की वजह से सूचना और नाम फलकों को दोनों भाषाओं में लगाने की इन्होंने मांग की है। मराठी भाषिक माजी नगरसेवकांच्या वतीनं आम्ही जिल्हाधिकाऱ्यांना एक निवेदन देणार आहे. या निवेदनामध्ये आमची मागणी आहे की बेळगाव शहरामध्ये मराठी भाषिक 15%पेक्षाही जास्त आहे, जवळजवळ 22% मराठी भाषिक आहे. आणि महानगरपालिका स्थापन झाली त्यावेळेपासून गेल्या 5-6 वर्षापर्यंत सर्व परिपत्रकं मराठी भाषेतून देण्यात येत होती. टॅक्सच्या पावत्याही मराठी आणि कानडी भाषेतून देण्यात येत होती. आणि आम्ही ज्यावेळी पहिल्यांदा निवडून आलो त्यावेळी महानगरपालिकेचा अजेंडा उर्दू मधून देत आला होता, प्रोसिडिंग्स उर्दू मधून देत आला होता. कारण त्यावेळी या भागामध्ये 15%पेक्षा जास्त उर्दू भाषिक पण आहेत.
तेव्हा आम्ही कन्नड भाषेच्या विरोधात नाही, उर्दू भाषेच्या विरोधात नाही, पण मराठी भाषिकांचा जो संविधानात्मक हक्क आहे, भाषिक अल्पसंख्याकांना दिलेले अधिकार आहेत ते आम्हाला मिळाले पाहिजेत, या मागणीसाठी आम्ही या ठिकाणी आलो आहोत. आजपर्यंत मराठी भाषेचा द्वेष कर्नाटक सरकार इतका कोणीही केलेला नाही. जणू इथली मराठी भाषिक जनता ही सावत्र मुलं आहेत, याच भावनेनं प्रशासनानं आजपर्यंत आमच्याकडे बघितलेलं आहे. पण यापुढं अशा सगळ्या गोष्टी सहन करणं सहनशीलतेच्या पलीकडे आहे. तेव्हा आमची जी घटनात्मक हक्क आमचा आहे तो हक्क आम्हाला मिळावा आणि यासाठीच आम्ही या ठिकाणी आलेलो आहोत. जवळजवळ 8 ते 9 एक्स मेयर आहेत, डेप्युटी मेयर आहेत, नगरसेविका आहेत, या सगळ्यांना. आणि सरकारला प्रॉब्लेम काय, देवनागरी मधनं उतारे टॅक्सच्या पावत्या दिल्या तर मी किती टॅक्स भरतो, माझ्याच जागेचा टॅक्स मी भरतो की नाही, मला हे कळायला पाहिजे का नको. तेव्हा आम्ही 15% जास्त आहोत. आमचा तो घटनात्मक अधिकार आम्हाला मिळाला पाहिजे, यासाठी या ठिकाणी आम्ही डीसी बरोबर चर्चा करण्यासाठी आलेलो. दिन दहाड़े की गई एक व्यक्ति की हत्या। बेलगाम तालुक के तारीहाल में हुई ये दर्दनाक वारदात। मृतक की पहचान तारीहाल गांव के गदगया हिरेमठ के रूप में हुई है। अपरिचित हमलावर ने मृतक की गर्दन पर जोरदार हमला किया, जिसे इनके मौके पर ही मौत हो गई। बाइक पर ही पड़ी डेड बॉडी, लोगों में दहशत का माहौल। हत्या की वजह साफ नहीं। पुलिस ने मौकाए वारदात पर पहुंचकर हादसे का जायजा लिया। हिरेबागेवाड़ी पुलिस थाने में मामला दर्ज। बेंगलुरु के ईदगाह मैदान में केवल ईद की नमाज की अनुमति, कर्नाटक हाई कोर्ट का अंतरिम आदेश। कर्नाटक उच्च न्यायालय ने एक अंतरिम आदेश जारी करते हुए कहा है कि बेंगलुरु के ईदगाह मैदान में यथास्थिति बनाए रखी जाए। हाई कोर्ट ने कहा कि मैदान का इस्तेमाल केवल मुस्लिम समुदाय के लिए साल में 2 बार ईद की नमाज के लिए और साल के बाकी दिनों में खेल के मैदान के रूप में किया जा सकता है। वक्फ बोर्ड ने बीबीएमपी के एक आदेश के खिलाफ उच्च न्यायालय का दरवाजा खटखटाया था, जिसमें कहा गया था कि जमीन राजस्व विभाग की है। हिंदू समूह मांग कर रहे थे कि उन्हें सेंट्रल बेंगलुरु के ईदगाह मैदान में गणेश चतुर्थी के लिए पंडाल लगाने की अनुमति दी जाए। हाई कोर्ट के इस अंतरिम आदेश के बाद कर्नाटक वक्फ बोर्ड के अध्यक्ष मौलाना शफी सादी इन्होंने मीडिया को अपनी प्रतिक्रिया दी है। तो जो सुप्रीम कोर्ट का जजमेंट है 1965 में, वही ऑर्डर हाई कोर्ट में भी अभी ये हुआ। वो तो ऑर्डर हाई कोर्ट पहला से हाई कोर्ट का ऑर्डर आया था, इसमें बीच बीबीएमपी का जॉइंट कमिश्नर जरा गड़बड़ करे, इसलिए अल्हम्दुलिल्लाह अदालत बहुत अच्छा फैसला लिया। क्या फैसला? वही है जो ईद का मैदान में जो नमाज हो रहा था वो नमाज भी होना ही है, और सिर्फ नमाज होना ही है, और बच्चे सब खेल रहे थे उतना ही है, दूसरा क्या भी एक्टिविटीज़ नहीं होना चाहिए। जैसा पहले था वैसा सुप्रीम कोर्ट का जजमेंट का जो है वो हिसाब से ये कार्रवाई होना ही है। ओए बिल्कुल एब्सोल्युटली। क्या है बोले तो ये कुछ लोग हिंदू मुसलमानों का बीच ज़रा फसादात फैलाने का कोशिश कर रहे थे, उनको सब बहुत अच्छा एक ये काउंटर है हमारा कोर्ट का, ये अदालत का आज का फैसला बहुत अच्छा है। और क्या हिंदू मुसलमानों का बीच क्या भी प्रॉब्लम ही नहीं था, ज़माने से जो चले का रहे थे वही करना करके पूरा चामराजपेटे का हिंदू मुसलमान इसमें इत्तेफाक है। तो ज़रा बाहर लोग कुछ गड़बड़ करने का कोशिश कर रहे थे, उसको बीबीएमपी जॉइंट कमिश्नर कुछ उनका ज़रा मौका दिए। वो जो बीबीएमपी जॉइंट कमिश्नर का खिलाफ जो कानून का कार्रवाई करना मैं वो भी कर रहे, सीएमए और हमें मिल के कर रहे। मैं बहुत शुक्रगुजार हूँ हमारा ये लीगल टीम को, स्पेशली एक महीने से लगातार दिन रात मेहनत पड़े और कानून का दायरा में बैठ के जो कर सकते वो पूरा हमारा कर्नाटक का जितना सीनियर एडवोकेट्स है उनको बुलाए, हमारा मुस्लिम लीडर्स को बुलाए, और सभी कानून का एक्सपर्ट्स को बुला के लगातार चर्चा करके ट्रिब्यूनल जाना है क्या, हाई कोर्ट को जाना, सुप्रीम कोर्ट को जाना, गए तो क्या होता, अपना कैसा उसका प्लस माइनस सब बहुत क्या सेंसिटिव होके बहुत एहतियात से चर्चा करके फैसला करें। उसमें हमारा चामराजपेट एमएलए का ज़मीर अहमद साहब का बहुत बड़ा मेहनत है।
हमें स्पेशली उनको हमें शुक्रगुजार हमारा उम्मत का तरफ से, क्योंकि एक MLA ओके इतना एक मुझे लगता है एक 20-25 मीटिंग उन लोग खुद आके वक्फ बोर्ड को आके और हमारा लीडर्स को बुला के और हमारा एडवोकेट्स को बैठा के जितना उनका मेहनत करना है, एक पॉलिटिशियन होके भी इतना एक उनका क्या ये इंटेंशन इतना था गड़बड़ नहीं होना। मेरा कॉन्स्टिट्यूंसी में दोनों कम्युनिटी को मिलजुल कर कैसा है वही चालू होना है, इसलिए बहुत मेहनत है। मैं वक्फ बोर्ड का तरफ से पूरा हमारा मुस्लिम कम्युनिटी का तरफ से मैं स्पेशल थैंक्स मैं अदा करता हूँ। उसके साथ साथ हमारा एक लीगल टीम, हमारा लॉ कमेटी चेयरमैन रियाज खान साहब और जय कुमार पाटिल साहब और हमारा इस्माइल ज़बीउल्लाह और एडवोकेट विनय, इनका एक टीम वर्क है ना हमारा बोर्ड का लीगल टीम का साथ। परसों एक 1:30 तक हमारा लीगल टर्म इधर ही बैठ के कैसा करना है, क्योंकि ये बहुत सेंसिटिव था हमारा। इसमें क्या ज़माने से 100 साल से हमें उधर ईदगाह का नमाज करके आ रहे, उसमें क्या भी रुकावट होता और रुकावट से ज़्यादा दूसरा कम्युनिटी का साथ कि जैसा हमें मिलजुल कर और भाईचारा आते उसको सब रुकावट का एक मौका नहीं होना करके हमें कानून का दायरा में बैठ के कौन सा भी जज्बा से हमें क्या भी स्टेटमेंट भी नहीं दिए, देने को भी नहीं ये करे। उसमें हमारे MLA साहब भी बताए थे पहला से कौन भी जज्बा से स्टेटमेंट नहीं देना, जो जितना भी प्रवोक करे तो भी हम सब्र, अल्लाह ने वो सब्र को अच्छा एक फल मिले, अच्छा एक मिट। अभी आपकी अपील क्या है? अपील पूरे हमारा कम्युनिटी को, हमारा अदालत का भरोसा जो था वो अल्हम्दुलिल्लाह बढ़ गए, वो अब अदालत का वो भरोसा अभी भी हमना और हमारा ज़्यादा हुआ। उसके साथ साथ मैं कम्युनिटी को इतना मेरा मुतालबा ये है, कम्युनिटी कभी भी जज्बात को नहीं जाना, जो भी फैसला मसला है हमें हिकमत से और डिप्लोमेटिक से और कानून का दायरा में बैठ के करना चाहिए। वो तो उसका एक बहुत बड़ा फायदा और बहुत बड़ा नतीजा है ಚಾಮರಾಜಪೇಟೆ ईदगाह का आज का। ಅಮೃತ ಮಹೋತ್ಸವದ ನಿಮಿತ್ತ ಕಿತ್ತೂರು ಕಾಂಗ್ರೆಸ್ನಿಂದ ಸ್ವಾತಂತ್ರ್ಯದ ನಡಿಗೆ ಕಾರ್ಯಕ್ರಮ. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ನೇಗಿನಹಾಳ ಗ್ರಾಮದಿಂದ ಎಂಕೆ ಹುಬ್ಬಳ್ಳಿಯ ಮಹಾತ್ಮ ಗಾಂಧಿ ಪ್ರತಿಮೆಯವರೆಗೆ ಕಿತ್ತೂರು ಕಾಂಗ್ರೆಸ್ ಘಟಕದ ವತಿಯಿಂದ ಮುಖಂಡ ಬಾಬಾ ಸಾಹೇಬ್ ಪಾಟೀಲ್, ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕೆಪಿಸಿಸಿ ವೀಕ್ಷಕರು ಆದ ದಯಾನಂದ ಪಾಟೀಲ್, ಕಾಂಗ್ರೆಸ್ ಪಕ್ಷದ ಬೆಳಗಾವಿ ಜಿಲ್ಲಾಧ್ಯಕ್ಷ ವಿನಯ ನವಲಗಟ್ಟಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂಗನಗೌಡ ಪಾಟೀಲ್, ನಿಂಗಪ್ಪ ರಕೇರಿ ಮತ್ತು ಚಂದ್ರಗೌಡ ಪಾಟೀಲ್, ಅಲಿಮದಾರ ಕಾಸಿಂನವರ್, ರವಿರಾಜ್ ಇನಾಂದಾರ್, ಮುದ್ದುಕಪ್ಪ ಮರಡಿ, ಪ್ರದೀಪ್, ಶ್ರೀಮತಿ ರೋಹಿಣಿ, ಬಾಬಾ ಸಾಹೇಬ್ ಪಾಟೀಲ್, ಮಲ್ಲಿಕಾರ್ಜುನ ತಳವಾರ ಸೇರಿದಂತೆ ವಿವಿಧ ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳು, ಕಾರ್ಯಕರ್ತರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ನಡಿಗೆ ನಡೆಯಿತು. ನೇಗಿನಹಾಳ ಗ್ರಾಮದಿಂದ ಆರಂಭವಾದ ಈ ನಡಿಗೆ ಎಂಕೆ ಹುಬ್ಬಳ್ಳಿ ಪಟ್ಟಣದ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ನಾಡಿಗೆ ಕೊನೆಗೊಂಡಿತು. ನಂತರ ಈ ಸ್ವಾತಂತ್ರ್ಯ ನಡಿಗೆ ಸಮಾರೋಪ ಸಮಾರಂಭದಲ್ಲಿ ಎಲ್ಲಾ ಮುಖಂಡರು ಭಾಗವಹಿಸಿ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣೆಯನ್ನು ಮಾಡಿದರು. ಕ್ಷೇತ್ರದ ವಿವಿಧ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿಗಾರರು ರುದ್ರಪ್ಪ, ಹುಬ್ಬಳ್ಳಿ, ಚೆನ್ನಮ್ಮನ, ಕಿತ್ತೂರು ತಾಲೂಕು. ಈ ವರ್ಷ ಇಡೀ ಸ್ವತಂತ್ರ ದಿವಸ ಆಚರಣೆ ಮಾಡಬೇಕು ಅಂತ ಉದ್ದೇಶಿಸ್ತಾರೆ. ಎಲ್ಲ ಭಾರತ ದೇಶದ ಸಂಸ್ಕೃತಿ ಪ್ರಜೆಗಳು ಕೂಡ 75ನೇ ವರ್ಷದ ಅಮೃತ ಮಹೋತ್ಸವ ಆಚರಿಸಿಕೊಂಡಿದ್ದೀವಿ. ಎಲ್ಲ ಕಾರ್ಯಕ್ರಮ ಎಲ್ಲ ಈ ರಾಜ್ಯಾದ್ಯಂತ ಕೂಡ ಪ್ರತಿ ಕ್ಷೇತ್ರದಲ್ಲಿ ಕಾಲ್ನಡಿಗೆ ಮುಖಾಂತರ ಜನರನ್ನು ಜಾಗೃತಿಗೊಳಿಸಿ ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ 75 ವರ್ಷ ಹಿಂದಗಡೆ ಸಾಕಷ್ಟು ಜನ ಚಳವಳಿ ಮುಖಾಂತರ ಮಾಡಿ ಪ್ರಾಣ ಕಳ್ಕೊಂಡಿದ್ದಾರೆ, ಮತ್ತೊಂದು ಏನೇನೋ ಮಾಡಿದ್ದಾರೆ. ಚಳವಳಿ ಹೋಗೋರು ಕೂಡ ಅಪರೋಕ್ಷವಾಗಿ ಅಲ್ಲಿ ಅದರ ಭಾಗಿಯಾಗಿದ್ದಾರೆ. ಅನ್ನೋಂಥವ್ರು ಸ್ಥಳೀಯವಾಗಿ ಪಾಪ ಭಾಳಷ್ಟು ಮಂದಿ ಮಾಡಿದ್ದಾರೆ. ಇಲ್ಲಿಯೂ ಸಾಕಷ್ಟು ಚಳವಳಿ ಹೋರಾಟಗಾರರು ಯಾರು ಬೆಳಕಿಗೆ ಬಂದಿಲ್ಲ. ಇಲ್ಲಿ ಸ್ಥಳೀಯವಾಗಿ ಅವ್ರನ್ನೂ ಕೂಡ ಅವ್ರ ಹೆಸರುಗಳನ್ನು ಕೂಡ ಪ್ರಚಲಿತ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಸ್ಥಳೀಯರ ಏನೇನು ಮಾಡಿದ್ರು ಅಂತ ಹೇಳೋ ಕೆಲಸ ಮಾಡ್ಬೇಕಾಗ್ತೈತಿ ನಮ್ಮ ಲೋಕಲ್. ಅದ್ರ ಜೊತೆಗೆ ಮುಂಬರುವಂತ ಈ 75 ವರ್ಷ ಏನಾಗೈತೆ ಅನ್ನೋದಕ್ಕೆ 75 ವರ್ಷ ಇನ್ನೊಂದು ಮುಂದಿನ ಜನರೇಷನ್ ಏನ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ದೇಶಾಭಿಮಾನ ಹುಟ್ಟುವಂತ ಕೆಲಸ ಮಾಡ್ತಾರೆ. ಹಾಗಾದ್ರೆ ಮುಂದಿನ ಸಲ ಕಿತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪತಾಕೆನ ಹಾರಿಸ್ತೀರಾ ಸರ್? ಡೆಫಿನೆಟ್ಲಿ ಮಾಡ್ತೀವಿ. ಎಲ್ಲ ನನ್ನ ಹೆಮ್ಮೆ ಭಾರತೀಯರಿಗೆ, ಭಾರತೀಯ ಪ್ರಜೆಗಳಾದ ನಾವು ಇವತ್ತು 75ನೇ ಸ್ವಾತಂತ್ರ್ಯೋತ್ಸವದ
ಒಂದು ಉತ್ಸವದ ಹೊಸ್ತಿಲ್ ಅಂತೀವಿ. ನಮಗೆ ನಿಜವಾಗ್ಲೂ ಬಹಳ ಖುಷಿ ಅನ್ಸಾಗುತ್ತೆ. ಯಾಕಂದ್ರೆ ನಾವು 75 ವರ್ಷದಿಂದಂತೂ ನಾವು ಇರಾಕಿಲ್ಲ. ಆದ್ರೆ ಈ ಒಂದು 75 ವರ್ಷದ ಸ್ವಾತಂತ್ರ್ಯ ನಡಿಗೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಲ್ಲ, ನಿಜಕ್ಕೂ ನಮಗ್ ಬಹಳ ಹೆಮ್ಮೆ ಅನ್ಸಾಕತ್ತೈತಿ. ಇವತ್ ಏನಪ್ಪಾ ಅಂತಂದ್ರ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಮಹಿಳೆಯರ ಹೋರಾಟಾರ. ಅದ್ರ ಜವಾಹರ್ಲಾಲ್ ನೆಹರು ಆಗಿರ್ಬೇಕು, ಗಾಂಧೀಜಿ ಆಗಿರ್ಬೇಕು, ಆಮೇಲೆ ಕಿತ್ತೂರು ಚೆನ್ನಮ್ಮ, ಸರ್ದಾರ್ ವಲ್ಲಭಾಯಿ ಪಟೇಲ್, ಸಾಕಷ್ಟು ಜನ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದಾರೆ. ಅವ್ರ ಏನಪ್ಪಾ ಅಂತಂದ್ರೆ ತಮ್ಮ ಮನಿನೂ ಬಿಟ್ಟಾರು, ಪ್ರಾಣನೂ ಕೊಟ್ಟಾರು, ಸಾಕಷ್ಟು ರಕ್ತದಾನ, ದೇಹದಾನ ಎಲ್ಲಾ ಮಾಡಿದಾರ. ಅಂತ ಒಂದು ಮಹಿಳೆಯನ್ನ ಇವತ್ತ ಸ್ಮರಿಸಿಕೊಳ್ಳುವಂತ ಒಂದು ಸುದಿನ. ಆ ನಿಟ್ಟಿನಲ್ಲಿ ಇವತ್ತ ನಾವು ನೇಗ್ನಾ ಗ್ರಾಮದಿಂದ MKOB ಗಾಂಧಿ ಚಿಕ್ಕಬಸವನವರಿಗೆ ಇವತ್ತು ಪಾದಯಾತ್ರೆಯನ್ನ ತೊಡಗಿದ್ದೀವಿ. ಈ ಪಾದಯಾತ್ರೆ ಒಂದು ಉದ್ದೇಶ ಏನಪ್ಪಾ ಅಂತಂದ್ರ ನಮ್ಮ ಏನ ವೀರ ಹುತಾತ್ಮರ ಇದ್ರಲ್ಲ, ಹುತಾತ್ಮರ ಅವ್ರದೆಲ್ಲಾ ಒಂದು ಜೀವನ ಚರಿತ್ರೆಯನ್ನು ನಾವು ಜನಕ್ಕೆ ತಿಳಿಸ್ಕೊಡುವಂತ ಒಂದು ವಿಶೇಷ ಒಂದು ಈ ಕಾಲ್ನಡಿಗೆ ಮೂಲಕ ನಾವು ಅವ್ರಿಗೆಲ್ಲ ಒಂದು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ನೋಡ್ರಿ, ಇವತ್ತು ದೇಶ ಕಾಯೋ ಸೈನಿಕರಷ್ಟೇ ಇವತ್ತು ದೇಶಕ್ಕಾದ್ರೆ ಆಗೋದಿಲ್ಲ. ನಾವು ಇವತ್ತ ಪ್ರತಿಯೊಬ್ರು ಇವತ್ತು ನಮ್ ದೇಶಭಕ್ತರ ಇವತ್ತು ಸೈನಿಕರಷ್ಟೇ ದೇಶ ಕಾಯೋಂಗಿಲ್ಲ, ನಾವು ಸಹಿತ ಸೈನಿಕರಾಗಿ ಇವತ್ತು ನಮ್ಮ ದೇಶವನ್ನು ಕಾಯ್ದಾಗ ಮಾತ್ರ ನಾವು ಇವತ್ತ ಒಂದು ಯಶಸ್ವಿಯಾಗಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇವತ್ತು ನಾನು ಒಂದ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋದೇನಂತಂದ್ರೆ, ಇದು ಸಾಕಷ್ಟು ನಂದಗಡ್ನಲ್ಲಿ ರಾಯಾನಂದ ಮೂರ್ತಿ ಐತಿ, ಆಮೇಲೆ ನಮ್ಮ ಕಿತ್ತೂರು ಕೋಟೆ ಐತಿ, ಇಂಥವೆಲ್ಲ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ರಾಷ್ಟ್ರೀಯ ಸ್ಮಾರಕಗಳಾಗಬೇಕು. ದಯವಿಟ್ಟು ಸರ್ಕಾರ ಇದನ್ನ ನಿರ್ಲಕ್ಷ್ಯ ಮಾಡದೆ ಇವನ್ನೆಲ್ಲ ರಾಷ್ಟ್ರೀಕರಣಗೊಳಿಸ್ಬೇಕಂತ ಈ ಒಂದು ಅಮೃತ ಮಹೋತ್ಸವದ ನಾವು ತಮ್ಮಲ್ಲಿ ಕಳಕಳಿಯಿಂದ 2023ನೇ ಕಿತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪತಾಕೆನ ಹಾಗಾದ್ರೆ ಹಾರಿಸ್ತೀರಾ? ಅಲ್ಲ ಬ್ರದರ್, ನಾವು ಆಕ್ಚುಲಿ ಸ್ವತಂತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಈಗ ಬೈಲಹೊಂಗಲ ಐಎಸ್ ಕೋಲಾರನ ಆರ್ಭಟ ಮಾಡಿದ ತಪ್ಪಿಗೆ ತೆಪ್ಪಗಾದ ಮಹೇಶ್ ಮೇಟಿ. ಬೈಲಹೊಂಗಲ ಪಟ್ಟಣದ ಪಶುವೈದ್ಯಾಧಿಕಾರಿ ಮಹೇಶ್ ಮೇಟಿ ಎಂಬ ಸರ್ಕಾರಿ ನೌಕರ ಸಾರ್ವಜನಿಕರಿಂದ ಲಂಚ ಪಡೆಯುತ್ತಿದ್ದು, ಮಹಿಳೆಯೊಬ್ಬರ ಹತ್ತಿರ ಗೆಜೆಟೆಡ್ ಸಹಿ ಮಾಡುವುದಕ್ಕೆ ಹಣ ಪಡೆದ ವಿಡಿಯೋ ಸಾರ್ವಜನಿಕರಿಂದ ಮಾಧ್ಯಮದವರಿಗೆ ತಲುಪಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗೆ ಪ್ರಶ್ನೆ ಮಾಡಿದಾಗ, ಹೌದು ಇದು ನಾನೇ ಎಂದು ಮೌಖಿಕವಾಗಿ ಒಪ್ಪಿಕೊಂಡಿರುವ ಹಿನ್ನೆಲೆ ಅವರ ಹಿರಿಯ ಅಧಿಕಾರಿ ಐಎಸ್ ಕೋಲಾರ್ ಎಂಬ ಅಧಿಕಾರಿ ತಮ್ಮ ಸಿಬ್ಬಂದಿ ಮಾಡಿರುವ ತಪ್ಪಿನ ಬಗ್ಗೆ ಸಾಕ್ಷಿ ನೀಡಿ ಪ್ರಶ್ನೆ ಮಾಡಿದ ಮಾಧ್ಯಮದವರ ಮಾತಿಗೆ ಕಕ್ಕಾಬಿಕ್ಕಿಯಾಗಿ ದಾದಾಗಿರಿ ವರ್ತನೆ ತೋರಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಇಂಥ ದುರ್ವರ್ತನೆ ಅಧಿಕಾರಿಗಳ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ. ವರದಿ ಶಿವಜೋಳದ. ಅಲ್ಲ ಸರ್, ನಿಮ್ಗೆ ಐಡಿ ಸರ್ ಸರ್ ನಿಮ್ಗೆ ಐಡಿ ಕಾರ್ಡ್ ನಡೀತಿಲ್ಲ, ಪ್ರೂಫ್ ವಿಡಿಯೋ ಪ್ರೂಫ್ ನಡೀತಿಲ್ಲ, ಮತ್ತೆ ಏನ್ ನಡೀತಿಲ್ಲ? ಅಲ್ಲಲ್ಲ, ನಿಮ್ಗೆ ಯಾವ ಪ್ರೂಫ್ ನಡೀತಿಲ್ಲ? ಅಲ್ಲಲ್ಲ, ನಿಮ್ಗೆ ಯಾವ ಪ್ರೂಫ್ ಮೇಲೆ ತಪ್ಪು ನಿಮ್ಮ ಕಚೇರಿ ತಪ್ಪು ಮಾಡಿದಂತ ಅಧಿಕಾರಿ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ಕೆ ಹಿಂದೆ ಮಾಡ್ತಿರೋರು. ಅಲ್ಲಲ್ಲ, ನೀವು ನಮ್ಮ ಮೇಲೆ ಮಾಡಿ ಏನ್ ಪ್ರಾಬ್ಲಮ್ ಇಲ್ಲ, ದಾಟ್ಸ್ ನಾಟ್ ಕಂಪ್ಲೇಂಟ್ ಮಾಡುವಂತ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ನಾವು ಸುದ್ದಿ ಮಾಡಕ್ ಬಂದಿದ್ದೀವಿ, ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ನಮ್ಮ ಫೋಟೋ ಹೊಡ್ಕೋ ಅವಶ್ಯಕತೆ. ಹೌದು, ಯಾರು ಸುದ್ದಿ ತಗೊಂಡು ಹೋದ್ರೆ ನಾನು ಕೇಳಿದ್ರೆ ಏನ್ ಹೇಳಿ? ನಿಮ್ ಕಡೆ CCTV ಇಲ್ಲ ಸರ್? ನಿಮ್ಮ ಆಫೀಸಲ್ಲಿ ನಿಮ್ ಫೋಟೋ ಬೇಕು ನನಗೆ. ಫೋಟೋ ತಗೊಂಡು ಅಲ್ಲ ರೀ, ಫೋಟೋ ತಗೊಂಡು ಏನ್ ಕಟ್ ಹಾಕ್ತೀರಾ ಸರ್? ಫೋಟೋ ತಗೊಂಡು ಏನ್ ಕಟ್ ಹಾಕ್ತೀರಾ? ಮತ್ತೆ ಐಡಿ ಕೊಡ್ತಾ ಇದ್ದಿ ನಿಮ್ಗೆ ಒಂದು ಫಾರ್ಮ್ ದಿಂದ ಒಂದು ರೆಸಿಗ್ನೇಟ್ ಅಂತ ಆದಂತ ಒಂದು ಇದನ್ನ ಕೊಡ್ತಾ ಇದ್ದೀವಿ ನಿಮ್ಗೆ, ಐಡಿ ಕಾರ್ಡ್, ನಮ್ ಪ್ರೂಫ್. ಅದ್ ನಡೆಯೋದಿಲ್ಲ. ನಿಮ್ಮ ಕಡೆ ಭ್ರಷ್ಟಾಚಾರ ಮಾಡಿದಂತ ಅಧಿಕಾರಿಗಳು ಮ್ಯಾಲ ನೀವು ಕ್ರಮ ತಗೊಳಕ್ ಇನ್ ಮುಂದ್ ಮಾಡ್ತೀರಿ, ಕ್ರಾಸ್ ಕ್ವೆಶ್ಚನ್ ಮಾಡ್ತೀರಿ, ಬರೀ ನಾವು ಅವ್ರು ಬಂದು ನಾವು ಮೀಡಿಯಾದ ಸುದ್ದಿ ಮಾಡೋಣ. ಈ ಸರ್ ಹಿಂಗ್ ಮಾಡ್ತಾರೆ, ನೀವು ಐಡೆಂಟಿ ಕಾರ್ಡ್ ಕೇಳ್ಬೇಕು. ಫೋಟೋ ತಕ್ಕೊಳ್ಳೋದೇನ್ ಸರ್? ನೀವು ಫೋಟೋ ತಗೊಂಡು ನಮ್ ಕೆಲಸ ಅದು, ವರದಿಗಾರರ ಕೆಲಸ ಅದೇ ಅಲ್ಲ. ಒಬ್ಬ ರೆಸ್ಪಾನ್ಸಿಬಲ್ ಆಫೀಸರ್ ಈ ತರ ನೀವು ವರ್ತನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಸರ್, ನಿಮ್ ಡಿಪಾರ್ಟ್ಮೆಂಟ್ ಆದಂತ ಭ್ರಷ್ಟಾಚಾರ ಅದಕ್ಕೆ ನೀವು ಟೈಮ್ ತಗ್ತಿದಾರ? ಅಲ್ಲ, ನೀವು ಅದಕ್ಕೆ ಟೈಮ್ ತಗ್ತಿದಾರ? ಅಲ್ಲ, ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡೆದಂತ ತಪ್ಪು ತೋರ್ಸಕ್ ಸಿಟ್ ಬರ್ತಾ ಇದೆ ಸರ್. ಅಲ್ಲ ಸರ್, ಯಾಕೆ ಮಾಡಲ್ಲ ಸರ್? ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಅಲ್ಲ, ನಿಮ್ ಡಿಪಾರ್ಟ್ಮೆಂಟ್ ನಾಗ ನಡೆಯುವಂತ ಭ್ರಷ್ಟಾಚಾರ ಹೊರತಕ್ಕೆ ಬಾಸ್ ಇಟ್ಟು ಬರ್ತದ ಕಾಣಿಸ್ತಾ ಸಾಹೇಬ್ರಿಗೆ ಬಾಸ್ ಇಟ್ಟು ಬರತ್ತ ಅವ್ರ ಕಡೆ ಭ್ರಷ್ಟಾಚಾರ ಹೊರಗೆ ತೆಗೆದಕ್ಕೆ.
ಭ್ರಷ್ಟಾಚಾರಕ್ಕೆ ನೀವು ಕುಮ್ಮ ಕೊಡ್ತಾ ಇದ್ದೀರಾ. ಆಯ್ತು, ನೀವು ನಾನು ತುಂಬಾ ಕೊಡೋದು ಉತ್ತರ ಕೊಟ್ಟಿದ್ದೀನಿ ನಾನು. ಐಡೆಂಟಿ ಕಾರ್ಡ್ ತೋರಿಸ ಮತ್ತೇನ್ ಬೇಕು ನಿಮ್ಗೆ? ನಾ ತಗೊಂಡಿಲ್ಲ. ನಿಮ್ಮ ಕಡೆ ಭ್ರಷ್ಟಾಚಾರ ಆಗೈತಿ, ಮೊದಲು ಅದು ಇದನ್ನ ಮಾಡ್ರಿ, ಆಮೇಲೆ ಇದು ಮಾಡ್ರಿ. ದಬ್ಬಾಳಿಕೆ ಮಾಡ್ತೀರಿ, ಮೀಡಿಯಾದವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀರಿ, ಮೀಡಿಯಾದವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀರಿ, ಸಾಮಾಜಿಕ ಹೋರಾಟಗಾರ ಮೇಲೆ ದಬ್ಬಾಳಿಕೆ ಮಾಡ್ತೀರಿ. ಸಾಮಾಜಿಕ ಹೋರಾಟ ಅಲ್ಲ, ನೀವು ಐಡೆಂಟಿ ಕಾರ್ಡ್ ಕೇಳ್ಬೇಕು. ನೀವು ಐಡೆಂಟಿ ಕಾರ್ಡ್ ಹಾಕೊಂಡು ಕೆಲಸ ಮಾಡೋದು ಕಲೀರಿ ಸರ್. ಒಬ್ಬ ರೆಸ್ಪಾನ್ಸಿಬಿಲಿಟಿ ಆಫೀಸರ್ ಆಗಿ ಐಡೆಂಟಿ ಕಾರ್ಡ್ ನಿಮ್ದು ಎಲ್ಲ ಇದ್ರೆ ಟಿ ಶರ್ಟ್ ಮೇಲೆ ಬರ್ತೀರಿ, ಅದು ಅವ್ರು ಬಿಟ್ಬಿಟ್ಟಿದ್ರಿ. ನಿಮ್ದು ಐಡೆಂಟಿ ಕಾರ್ಡ್ ಎಲ್ಲ ಇದ್ರೆ ಆಸ್ ಆನ್ ಡ್ಯೂಟಿ ಗೌರ್ಮೆಂಟ್ ಸರ್ವೆಂಟ್ ನಿಮ್ದು ಐಡೆಂಟಿ ಕಾರ್ಡ್ ಎಲ್ಲ ಇತ್ತು. ನಿಮ್ಮ ಕೋರ್ಟ್ ಇದು ಮಾಡಿಲ್ಲ, ಆದೇಶ ಮಾಡಿಲ್ಲ. ನಾವು ತೋರಿಸ್ತಾ ಇದೀವಿ, ನಮ್ಮ ಫೋಟೋ ಕೊಡ್ಬೇಕು ನೀವು. ನಂದು ಫೋಟೋ ತಗೊಂಡ್ರಿ ನೀವು? ನಂದು ಹೇಳಿಕೆ ತಗೊಂಡ್ರಿ ಇಲ್ಲ? ಹೇಳಿಕೆ ತಗೊಂಡು ಯಾರು ಬಂದಿದ್ರು ಬೇಕಂದ್ರೆ ನನಗೆ ಫೋಟೋ ಐಡೆಂಟಿ ಕಾರ್ಡ್ ಕೇಳಬೇಕು. ಯಾವ ಉದ್ದೇಶ ಅಂತ ಗೊತ್ತಾ? ಐಡೆಂಟಿ ಕಾರ್ಡ್ ಕೇಳಬೇಕು. ನಾವು ಯಾವ ಉದ್ದೇಶಕ್ಕೆ ತಗೊಂಡು ಆಧಾರ್ ಗೊತ್ತಾ ನಿಮ್ಗೆ? ಹೌದು ಗೊತ್ತು. ಹೌದು, ಯಾರು ಬಂದ್ ಹೋದ್ರು ಅನ್ನೋದು ಬೇಕು. ಮಾಡ್ಲಿಲ್ಲ ಅಂದ್ರೆ ಕೈ ಮಾಡ್ಕೊಳ್ಳಿ ನೀವು. ನನಗೆ ಯಾರು ಬಂದ್ ಹೋದ್ರು ಅನ್ನೋದು ಬೇಕು, ನಾವು ತಗೊಂಡಿನಿ. ಯಾರು ತಗೊಂಡಿರುವಾಗ ಐಡೆಂಟಿ ಕಾರ್ಡ್ ಕೇಳಬೇಕು ಸರ್. ನೀವು ಕೇಳಿದ್ರೆ ಏನ್ ತಪ್ಪಲ್ಲ. ಐಡೆಂಟಿ ಕಾರ್ಡ್ ಕೇಳಬೇಕು. ನನಗೆ ಈ ಪ್ರೂಫ್ ಬೇಕ್ರಿ. ಏನ್ ಪ್ರೂಫ್ ಬೇಕ್ರಿ? ಏನ್ ಪ್ರೂಫ್ ಬೇಕ್ರಿ? ಯಾವ್ದು ಇದನ್ನ ತಗೊಂಡು ಏನ್ ಮಾಡ್ತೀರಿ ಪ್ರೂಫ್? ನನಗೆ ಬೇಕು. ಅಲ್ಲ, ನಿಮ್ ವಿಡಿಯೋ ಪ್ರೂಫ್ ಕೊಟ್ಟಿದ್ರೆ ಅವ್ರ ಮೇಲೆ ಏನ್ ತಗೊಳ್ತೀರಿ ಕ್ರಮ? ನಾ ಹೇಳ್ತೀನಲ್ಲ, ನಾ ಈಗ ನಮ್ಮ ಮೇಲೆ ತಿಳಿಸ್ತೀನಿ ನಾನು. ನಮ್ಮ ಫೋಟೋ ನೀವೇ ಮೊದಲ ನೀವು ಐಡೆಂಟಿ ಕಾರ್ಡ್ ಹಾಕೊಂಡ ಕೆಲಸ ಮಾಡೋದು ಕಲೀರಿ ಸರ್, ಆಮೇಲೆ ನಮ್ಮ ಐಡೆಂಟಿ ಕಾರ್ಡ್ ಕೇಳ್ರಿ, ನಾವು ಕೊಟ್ಟೇವೆ ನಿಮ್ಗೆ. ಬೇಕಲ್ಲ ನನಗೆ ಸುದ್ದಿ ನಮ್ಮ ಹೆಸರು ಎಲ್ಲ ಬಂದಿರುತ್ತೆ, ಆಫೀಸ್ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ನೀವು. ನಮ್ಮ ಫೋಟೋ ಪ್ರೈವೇಟ್ ಆಗಿ, ನನಗೆ ಫೋಟೋ ಬೇಕು. ನಮ್ಮ ಫೋಟೋ ಪ್ರೈವೇಟ್ ಆಗಿ ತಗೋತಾರಂತ. ಫೋಟೋ ಬೇಕ್ರಿ. ಕೇರ್ ಸರ್ ಫೋನ್ ಅದು ಮಾಡೋಣ, ಎಲ್ಲ ಕೊಡಿ. ಅದೇನಿಲ್ಲ. ಇವ್ರು ಇಲ್ಲೇ ನಿಂದ್ರಲ್ಲ, ಏನಾಗಲ್ಲ. ಹೌದು, ಕುಮ್ಮ ಕೊಡ್ತಾರಂತ. ಆಗಲಿ, ಏನಾಗಿದೆ ಆಗಿರುತ್ತೆ. ಹಜರತ್ ಜಹೂರ ಶಾವಲಿ ಬಾಬಾ ಉರುಸು ಪ್ರಯುಕ್ತ ಯಾದೆ ಹುಸೇನ. ಹೌದು, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಳೆ ತೋರಗಲ್ಲ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಜರತ್ ಜಹೂರ ಶಾವಲಿ ಉರುಸು ಜರುಗಿತು. ಈ ಉರುಸಿನ ಪ್ರಯುಕ್ತ ಯಾದೆ ಹುಸೇನ್ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಮದುರ್ಗ ಜಾಮಿಯಾ ಮಸ್ಜಿದ್ನ ಇಮಾಮರಾದ ಮುಫ್ತಿ ಜಹೂರ ಹಾಜಿ ಇಮಾಮ್ ಹುಸೇನ್ ಯಾಜಿದ್, ಜೊತೆಗಿನ ಯುದ್ಧವು ವೈಯಕ್ತಿಕ ಮತ್ತು ರಾಜಕೀಯ ಯುದ್ಧವಲ್ಲ, ಅಧಿಕಾರ ಮತ್ತು ಕುರ್ಚಿಯನ್ನು ಪಡೆಯುವ ಯುದ್ಧವಲ್ಲ, ಆದರೆ ಸರಿತಪ್ಪುಗಳ ಯುದ್ಧ. ಅವನು ಕೆಟ್ಟ ಸ್ವಭಾವ ಮತ್ತು ಕೆಟ್ಟ ನಡವಳಿಕೆಯನ್ನು ಹೊಂದಿದ್ದನು, ಅವನು ಕುಡುಕನಾಗಿದ್ದನು. ಇಮಾಮ್ ಹುಸೇನ್ ಅವರು ದಬ್ಬಾಳಿಕೆಯನ್ನು ತಡೆದುಹಾಕಲು, ಭಯೋತ್ಪಾದನೆಯನ್ನು ತಡೆದುಹಾಕಲು, ಮೋಜು ಮಸ್ತಿಯನ್ನು ತಡೆದುಹಾಕಲು, ಮದ್ಯಪಾನವನ್ನು ತಡೆದುಹಾಕಲು, ಶಾಂತಿ ಸ್ಥಾಪಿಸಲು, ನ್ಯಾಯವನ್ನು ಸ್ಥಾಪಿಸಲು, ಶರಿಯಾವನ್ನು ಉಳಿಸಲು, ಜನರನ್ನು ದುಷ್ಟರಿಂದ ರಕ್ಷಿಸಲು ಅವರು ತಮ್ಮ ಚಿಕ್ಕ ಮಕ್ಕಳು, ಸೋದರಳಿಯರು, ಸೊಸೆಯಂದಿರು ಮತ್ತು ಕರ್ಬಲಾ ಕ್ಷೇತ್ರದಲ್ಲಿ ಸೋದರಳಿಯರು ಅವನ ಕತ್ತು ಕೊಯ್ದು ಸುಳ್ಳನ್ನು ಅಳಿಸಿದ್ರು ಎಂದು ರಾಮದುರ್ಗ ಜಾಮಿಯಾ ಮಸ್ಜಿದ್ನ ಇಮಾಮರಾದ ಮುಫ್ತಿ ಜಹೂರ ಹಾಜಿ ಹೇಳಿದರು. ಈ ಸಂದರ್ಭದಲ್ಲಿ ಕೊಪ್ಪಳಿನ ಮೌಲಾನಾ ಜಹೂರ ಮುಜಾವರ, ಹಳೆ ತೋರಗಲ್ಲನ ಮೌಲಾನಾ ಅಬ್ದುಲ್ ಕಾದಿರ ಸರ್ಕಾಜಿ, ಮೌಲಾನಾ ಜಿಲಾನಿ ಮೌಲಾನಾ ಅಲಿ ಅಹ್ಮದ್ ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು.